ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಇವತ್ತು ನಮ್ಮ ಖಾದರ್ ಅವರು ಸ್ಪೀಕರ್ ಸ್ಥಾನ ಜವಾಬ್ದಾರಿ ತೆಗೆದುಕೊಂಡ ವಿಧಾನಸೌಧಕ್ಕೆ ಮತ್ತು ಸುವರ್ಣಸೌಧಕ್ಕೆ ಎರಡಕ್ಕೂ ಕೂಡ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ. ಸೊ ಇತಿಹಾಸ ಉಳ್ಳಂತ ಸುವರ್ಣಸೌಧದಲ್ಲಿ ಒಂದು ಐತಿಹಾಸಿಕ ಫೋಟೋ, ದಿ ಫಸ್ಟ್ ಪಾರ್ಲಿಮೆಂಟ್ ಬಸವಣ್ಣವ್ರ ಕಾಲದಲ್ಲಿ ಅಕ್ಕಮಹಾದೇವಿಯವರು ಹಾಗೆಲ್ಲ ಏನು ಪ್ರಾರಂಭ ಮಾಡೋದು ಅದು ಕೂಡ ಭಾವಚಿತ್ರ ಇಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಮ ದ್ವಾರ ಬಾಗಿಲನ್ನು ಬದಲಾವಣೆ ಮಾಡಿದ್ದಾರೆ. ಅಸೆಂಬ್ಲಿಲೂ ಕೂಡ ಒಳ್ಳೊಳ್ಳೆ ಅದಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಮ ಇತಿಹಾಸ ಉಳ್ಳಂಥ ಫಸ್ಟು ಅಸೆಂಬ್ಲಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಪ್ರಾರಂಭ ಆಗಿರಲಿಲ್ಲ. ನಮ್ಮ ಮೈಸೂರು ರಾಜಭವನದಲ್ಲಿ ಅದು ಮೈಸೂರಿನಲ್ಲಿ ಏನು ಅಸೆಂಬ್ಲಿ ನಡೀತಾ ಇತ್ತು ಆವತ್ತಿನ ಕಾಲದಲ್ಲಿ ಸುಮಾರು 150 ವರ್ಷದ ಹಿಂದೆ ಆ ಚಿತ್ರ ಕೂಡ ಇಲ್ಲಿ ಎಲ್ಲಿ ನಡೀತಾ ಇತ್ತು ಎಲ್ಲ ಇದೆ. ಮತ್ತು ನಮ್ಮ ಜವಾಹರ್ಲಾಲ್ ನೆಹರು ಕೂಡ ಬಂದು ಇದಕ್ಕೆ ಭೂಮಿ ಪೂಜೆ ಮಾಡಿ ಹೋಗಿದ್ದಾರೆ. ಎಲ್ಲ ಇತಿಹಾಸವನ್ನು ನಮ್ಮ ಶಾಸಕರುಗಳಿಗೆ ಒಳಗಡೆ ಶಾಸಕರಿಗೆ ಮಾತ್ರ, ಮಾಜಿ ಶಾಸಕರು ಮತ್ತು ಮಾಧ್ಯಮದವರು ಬರ್ಬೋದು. ಮುಂದಿನ ದಿನದಲ್ಲಿ ಅಸೆಂಬ್ಲಿಯ ಮುಖ್ಯವಾದಂಥ ವಿಧಾನಸೌಧದ ಬಾಗಿಲುಗಳಲ್ಲೂ ಕೂಡ ಈ ಚಿತ್ರಗಳನ್ನು ಅಳವಡಿಸಿ ಸಾರ್ವಜನಿಕರು ಕೂಡ ಇದನ್ನು ಉಪಯೋಗಕ್ಕೆ ಆಗಬೇಕು, ತಿಳುವಳಿಕೆ ಆಗಬೇಕು, ಜ್ಞಾನೋದಯ ಆಗಬೇಕು, ಪರಿಚಯ ಆಗಬೇಕು, ಇತಿಹಾಸವನ್ನು ಅವರೆಲ್ಲ ಮೆಲುಕಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಖಾದರ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಪಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಶಾಸಕರೆಲ್ಲ ಬಂದು ಇದನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇನೆ, ನಾನು ಕೇಳಿ ಮಾಡಿಸಿದ್ದಾರೆ.